ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಾಣಂತಿಯರು ಬೇಸಿಗೆಯಲ್ಲಿ ಹೇಗಿರಬೇಕು, ಏನ್ ಮಾಡಬೇಕು? ನೀರು ಜಾಸ್ತಿ ಕುಡಿಬೋದಾ? ಜ್ಯೂಸ್ ಕುಡಿಬೋದಾ? ಫ್ಯಾನ್ ಹಾಕೊಬೋದಾ? ಸ್ವೆಟರ್ ಬಿಚ್ಬಿಟ್ಟು ಮಲಗ್ಬೋದಾ? ಸ್ಕಾರ್ಫ್ ಕಟ್ಟದೇ ಇರ್ಬೋದಾ? ಕಿವಿಗೆ ಹತ್ತಿ ಹಿಡದೇ ಇರ್ಬೋದು ತಾನೆ, ತುಂಬಾ ಸೆಕೆ. ಈ ರೀತಿ ಹೇಳುವಂತ ಹೆಣ್ಮಕ್ಳಿಗೆ ಇವತ್ತಿನ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಯಾಕಂದ್ರೆ ಈ ಸ್ಟೇಜಲ್ಲಿ ನಾನು ಕೂಡ ಇದ್ದಿದ್ದೀನಿ. ಸೊ ಬೇಸಿಗೆ ಅಂತ ಬಂದಾಗ ಹಾಟ್ ಆಗಿರುತ್ತೆ, ವೆದರ್ ಬಂದು ಬೆಚ್ಚಗೆ ಇರುತ್ತೆ. ನಮಗೆ ಸ್ವೆಟರ್ ಆಗ್ಬೋದು ಇಲ್ಲ ಸ್ಕಾರ್ಫ್ ಆಗ್ಬೋದು ಅವಶ್ಯಕತೆ ಇರಲ್ಲ, ಕರೆಕ್ಟಾ? ಆದ್ರೆ ನಿಮ್ಗೆ ಚಳಿ ಫೀಲಿಂಗ್ ಆಯ್ತು ಅಂದ್ರೆ ನೀವು ಹಾಕೊಳ್ಳಿ. ನೀವೆಲ್ಲಾದ್ರೂ ಹೊರಗಡೆ ಹೋಗ್ತೀರಾ, ಮಗುಗೆ ಅಪಾಯಿಂಟ್ಮೆಂಟ್ ಇದೆ, ಸೊ ಮಗುಗೆ ವ್ಯಾಕ್ಸಿನೇಷನ್ಸ್ ಇದೆ, ಇಲ್ಲ ಏನೋ ಒಂದು ವಿಷಯ ಇದೆ, ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಹೊರಗೆ ಹೋಗ್ಬೇಕು ಅಂತಂದ್ರೆ ಸ್ಕಾರ್ಫು ಕಟ್ಕೊಳ್ಳಿ, ಹತ್ತಿನೂ ಇಟ್ಕೊಳ್ಳಿ, ಮತ್ತೆ ಬಂದು ಸ್ವೆಟರು ಹಾಕೊಳ್ಳಿ, ಮತ್ತೆ ಸಾಕ್ಸಸ್ಸು ಹಾಕೊಳ್ಳಿ. ಮನೇಲಿರುವಾಗ ನಮಗೆ ತುಂಬಾ ಸೆಕೆ ಆಗುತ್ತೆ, ತುಂಬಾ ಹಿಂಸೆ ಅನ್ಸುತ್ತೆ, ಬೆವರು ತುಂಬಾನೇ ಕೂಡುತ್ತೆ. ಬೆಳಗ್ಗೆ ತಾನೇ ಸ್ನಾನ ಮಾಡಿದ್ನಿ, ಸಂಜೆ ಅಷ್ಟೊತ್ತಿಗೆ ಫ್ರೆಶ್ನೆಸ್ಸೇ ಇಲ್ಲ ಅನ್ನೋರು ನೀವು ಬಂದು ಬಿಚ್ಬೋದು ಆರಾಮಾಗಿ. ಸ್ವೆಟರ್ಸ್ ಮತ್ತೆ ಸ್ಕಾರ್ಫ್ ಎಲ್ಲ ಬಿಚ್ಬಿಡಿ, ಸೆಕೆ ಅನ್ಸೋವಾಗ ಬಿಚ್ಬಿಡಿ. ಫ್ಯಾನ್ ಹಾಕೋಬೋದಾ ಅಂದ್ರೆ ಖಂಡಿತವಾಗ್ಲೂ ಜಾಸ್ತಿ ಇಕ್ಕೋಬೇಡಿ. ಈ 5 ನಂಬರು 4 ನಂಬರ್ ಇಟ್ಕೋಬೇಡಿ. ಜಸ್ಟ್ 1 ನಂಬರಲ್ಲಿ ಫ್ಯಾನ್ ಹೊಡಿದ್ರೆ ಸಾಕು. ಏನಾಗುತ್ತೆ ಗೊತ್ತಾ, ಬೇಸಿಗೆಯಲ್ಲಿ ನಾವು ಸೆಕೆ ಅಂತ ಫ್ಯಾನ್ ಜಾಸ್ತಿ ಹಾಕೊಂಡ್ರೆ ಒಂದ್ 2-3 ದಿವಸ ಚೆನ್ನಾಗೇ ಇರುತ್ತೆ, ಆಮೇಲೆ ತಲೆ ಭಾರ ಶುರು ಆಗುತ್ತೆ. ಬೇಡ, ಎಲ್ಲಾನು ಅಷ್ಟೇ ಒಂದೇ ಸಲ ಪಳಗಿಸ್ಬಾರ್ದು ನಮ್ಮ ಮೈಗೆ. ಅಂದ್ರೆ ಒಂದ್ಸತಿ ಫ್ಯಾನ್, ಒಂದು ಸ್ಪೀಡಲ್ಲಿ ಓಡೋ ಫ್ಯಾನ್ ಅನ್ನ ನೀವು ಬಂದು ಮಾಡ್ಕೋಬಹುದು. ಯಾಕಂದ್ರೆ ಜಾಸ್ತಿ ಸ್ಪೀಡ್ ಬೇಡ. ಮತ್ತೆ ಹೊರಗಡೆ ಹೋಗ್ತೀರಿ ಅಂದ್ರೆ ಕಂಪಲ್ಸರಿ ನೀವು ಬಂದು ಫುಲ್ ಆಗಿ ನೀವು ಕವರ್ ಆಗಿ ಹೋಗ್ಬೇಕು, ಯಾಕಂದ್ರೆ ಹೊರಗಿನ ಗಾಳಿ ಇನ್ಫೆಕ್ಷನ್ಸ್ ತಟ್ಟತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಮತ್ತೆ ಜ್ಯೂಸ್ ಕುಡಿಬೋದಾ ಅಂತ ಕೂಡ ಕೇಳ್ತೀರಾ. ಸೊ ಜ್ಯೂಸ್ ಅಂತ ಬಂದಾಗ ನಿಮಗೆ ಹೊಂದುವಂತ ಹಣ್ಣುಗಳು ಡಾಕ್ಟರ್ ಹೇಳಿರ್ತಾರೆ, ನಿಮ್ಗೆ ಈ ತರ ಹಣ್ಣು ತಿನ್ನಿ ಅಂತೆಲ್ಲ ಕೆಲವ್ರಿಗೆ ಹೇಳಿರ್ತಾರೆ, ಕೆಲವ್ರಿಗೆ ಹೇಳಲ್ಲ. ಬಟ್ ಬಾಣಂತನದಲ್ಲಿ ಕಲ್ಲಂಗಡಿ ಹಣ್ಣು ತಿನ್ಬಾರ್ದು, ಮತ್ತೆ ಆಪಲ್ ತಿನ್ಬಾರ್ದು, ಮೂಸಂಬಿ ತಿನ್ಬಾರ್ದು, ಆ ಥರ ಎಲ್ಲ ಏನೂ ಇಲ್ಲ. ಯಾಕಂದ್ರೆ ನನಗೆ ಡೆಲಿವರಿ ಆಗಿ ನೆಕ್ಸ್ಟ್ ಡೇ, ಅಂದ್ರೆ ಡೆಲಿವರಿ ಇವತ್ತಾಯ್ತು ಅಂದ್ರೆ ನೆಕ್ಸ್ಟ್ ಡೇ ನನಗೆ ಏನ್ ಮಾಡಿದ್ರು ಅಂತಂದ್ರೆ ಕಲ್ಲಂಗಡಿ ಜ್ಯೂಸ್ ಕೊಟ್ರು. ನನಗೆ ಸ್ಯಾಟರ್ಡೇ ಡೆಲಿವರಿ ಆಯ್ತು, ಸಂಡೇ ಮಾರ್ನಿಂಗ್ ಬಂದು ನನಗೆ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಕೊಟ್ರು. ಯಾಕಂದ್ರೆ ಫೆಬ್ರವರಿ ನನಗೆ ಡೆಲಿವರಿ ಆಗಿದ್ರಿಂದ ನನಗೆ ಕಲ್ಲಂಗಡಿ ಹಣ್ಣೆಲ್ಲ ಸಿಕ್ತಿತ್ತಾಗ, ಸೀಸನಲ್ ಫ್ರೂಟ್ಸ್. ಮತ್ತೆ ಎಳ್ನೀರು ಕೊಟ್ರು. ಸೊ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಯಾವುದಕ್ಕೂ ಒಂದ್ಸತಿ ಡಾಕ್ಟರ್ನ ವಿಸಿಟ್ ಮಾಡಿ ಕೇಳ್ಬಿಟ್ಟು ನೀವು ತಗೊಳ್ಳೋದು ಒಳ್ಳೇದು. ಒಂದ್ ವೇಳೆ ಜ್ಯೂಸ್ ಹಾಕೊಳ್ತೀವಿ ಕುಡಿತೀವಿ ಅನ್ನೋರು ಬಂದು ಚಿಕ್ಕದಾಗಿ ರೂಢಿ ಮಾಡ್ಕೊಳ್ಳಿ. ಬಿಸಿನೀರು ಕಾಯಿಸಿ ಆರಿಸಿ ತಣ್ಣಗಾದ್ಮೇಲೆ ಆ ನೀರನ್ನ ಯೂಸ್ ಮಾಡ್ಕೊಂಡು ಜ್ಯೂಸಸ್ ಮಾಡ್ಕೊಳ್ಳಿ. ಸಕ್ಕರೆ ಜಾಸ್ತಿ ಬೇಡ, ಬೆಲ್ಲ ಎಲ್ಲ ನಾಟಿ ಸಕ್ಕರೆ ಯೂಸ್ ಮಾಡ್ಕೊಳ್ಳಿ. ಜ್ಯೂಸ್ ಅನ್ನ ಕುಡಿಯುವಾಗ ಜಾಸ್ತಿ ಫ್ರಿಜ್ಜಲ್ಲೆಲ್ಲ ಇಟ್ಟು, ಫ್ರಿಜ್ಜಲ್ಲಿ ಇಡ್ಲೇಬೇಡಿ, ಹಾಗೆ ಕುಡೀರಿ. ನಿಮ್ಗೆ ಹಣ್ಣುಗಳಿನ ಮೇಲೆ ಡೌಟ್ ಇದೆ ಅಂದ್ರೆ ಡಾಕ್ಟರ್ನ ಕೇಳ್ಬಿಟ್ಟು ನೀವು ಕುಡಿಬಹುದು. ಆದಷ್ಟು ಕೋಲ್ಡ್ ಆಗಿರುವಂತಹ ಹಣ್ಣುಗಳನ್ನ ಅವಾಯ್ಡ್ ಮಾಡ್ಬಿಟ್ಟು ನೀವು ಬಂದು ವೈಟಮಿನ್ ಸಿ ರಿಚ್ ಫ್ರೂಟ್ಸ್ ಅನ್ನ ತಗೋಬಹುದು. ಪೊಮಗ್ರನೇಟ್ ತಗೋಬಹುದು, ಆಪಲ್ ತಗೋಬಹುದು. ಆಪಲ್ ಕೋಲ್ಡ್ ಆಗುತ್ತೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಅರ್ಧ ತಗೊಳ್ಳಿ. ಮತ್ತೆ ಬಂದು ನಿಂಬೆ ಹಣ್ಣು ಕೋಲ್ಡ್ ಆದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಮೂಸಂಬಿ ಮತ್ತೆ ಆರೆಂಜ್ ಎಲ್ಲ ತಗೋಬಹುದು, ಎಳ್ನೀರು ತಗೋಬಹುದು. ನನಗೆ ಕೊಟ್ಟಿದ್ರು, ಸೊ ನಾನು ಹೇಳ್ತಿದ್ದೀನಿ, ನನಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ, ನಾನು ಎನರ್ಜೆಟಿಕ್ ಆಗಿ ಇದ್ದೆ. ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಹೋಗಿರುತ್ತೆ, ವಾಟರ್ ಎಲ್ಲ ಹೋಗಿರುತ್ತೆ, ರಕ್ತ ಹೋಗಿರುತ್ತೆ. ಸೊ ಎಲ್ಲ ಭರ್ತಿ ಆಗಬೇಕು ಅಂದ್ರೆ ಎಲ್ಲ ಥರ ಫುಡ್ ತಿಂದ್ರೇನೆ ನಮಗೆ ಒಳ್ಳೇದು. ಈಗ ಬೇಸಿಗೆ ಅನ್ನೋದ್ರಿಂದ ಸ್ವಲ್ಪ ಫುಡ್ಗಳನ್ನು ರೂಢಿ ಮಾಡ್ಕೊಂಬಿಡಿ, ಅದು ನಿಮಗೆ ಫಿಟ್ ಆಗಿಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೇನು ತಣ್ಣೀರು ಕುಡಿಬೋದಾ ಅಂತೆಲ್ಲ ಕೇಳ್ತೀರಾ. ಆದಷ್ಟು ಬಿಸಿನೀರು ಕುಡಿದ್ರೆ ಒಳ್ಳೇದು, ತಣ್ಣೀರು ಆದಷ್ಟು ಅವಾಯ್ಡ್ ಮಾಡಿ. ಬಿಸಿ ನೀರು ಕಾಯಿಸಿ ಚೆನ್ನಾಗಿ ಆರಿಸಿ ಬೆಚ್ಚಗೆ ನೀವು ಕುಡ್ಕೊಬಹುದು. ಮತ್ತೆ ಡೈಲಿ ಸ್ನಾನ ಮಾಡ್ಬೋದು ಅಂದ್ರೆ ಡೈಲಿ ಸ್ನಾನ ಮಾಡಿ. ಬಾಣಂತಿಗೆ ಡೈಲಿ ಸ್ನಾನ ಇದ್ರೇನೆ ಹೆಲ್ದಿ ಮತ್ತೆ ಆರೋಗ್ಯ. ಮಗುಗೂ ಕೂಡ ಮಾಡಿಸ್ಬೋದು. ಮಗುಗೆ ಒಂದು 3:30-4 ಗಂಟೆ ಹಂಗೆ ಮಧ್ಯಾಹ್ನ ಮಾಡಿಸಿ, ನೀವು ಅಷ್ಟೇ ಬಿಸಿಲಿರುವಾಗ ಸ್ನಾನ ಮಾಡ್ಕೊಳ್ಳಿ. ಸೊ ಇಷ್ಟು ವಿಷಯಗಳು ಬೇಸಿಗೆಯಲ್ಲಿ ಫಾಲೋ ಮಾಡಿದ್ರೆ ಸಾಕು. ಮತ್ತೆ ಹೆಲ್ದಿ ಡಯಟ್ ಯಾವಾಗ್ಲೂ ಇರಲಿ, ಸೊಪ್ಪು, ಹಣ್ಣು, ತರಕಾರಿ, ಹಾಲು ಅಂತವೆಲ್ಲನೂ ಇರಲಿ. ಮಜ್ಜಿಗೆ ಕುಡಿಬೋದಾ ಅಂದ್ರೆ ನೀವು ಶುಂಠಿ ಮತ್ತೆ ಅಂತ ಸ್ವಲ್ಪ ಹೀಟ್ ಐಟಮ್ಸ್ನ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು, ಏನು ತೊಂದರೆ ಆಗಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾವುದಕ್ಕೂ ಒಂದ್ಸಲಿ ಫುಡ್ಸ್ ಬಗ್ಗೆ ಡೌಟ್ ಇದೆ ಅಂತಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬಿಟ್ಟು ತಗೊಳ್ಳಿ. ನಿಮ್ಗೆ ಅಡ್ಜಸ್ಟ್ ಆಗೋ ಫುಡ್ಸನ್ನು ಮಾತ್ರ ತಗೊಳ್ಳಿ. ಟೇಕ್ ಕೇರ್, ಬಾಯ್.